ಶ್ರೀಕೃಷ್ಣಾಯ ನಮಃ. ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಕೃಷ್ಣ ತಾನು ಭಗವಂತ ಎಲ್ಲ ಗೋಪಿಯರ ಜೊತೆಗೆ ವಿಹಾರವನ್ನು ಮಾಡಿ ಎಲ್ಲ ಗೋಪಿಯರನ್ನು ಕೂಡ ಆನಂದಪಡಿಸಿ ಅವರವರನ್ನು ತಮ್ಮ ಮನೆಗೆ ಕಳಿಸಿಕೊಟ್ಟಿದ್ದಾನೆ. ಕೃಷ್ಣ ಮುಂದೆ ಭಗವಂತನಾಗಬೇಕಾದರೆ ಪರಮಾತ್ಮ ತಾನೇ ಏನು ಮಾಡ್ತಾನಂತೆ, ಇಡೀ ಊರಿನವರೆಲ್ಲರೂ ಕೂಡ ಸೇರಿಕೊಂಡು ಇಂದ್ರದೇವರಿಗೆ ಯಜ್ಞವನ್ನು ಮಾಡಬೇಕು ಅಂತ ಇಂದ್ರನಿಗೋಸ್ಕರವಾಗಿ ಯಜ್ಞಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಆಗ ಯಜ್ಞ ತಯಾರಿಯನ್ನು ಮಾಡುವಾಗ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಂದ್ರನಿಗೆ ಯಾಕೆ ಯಜ್ಞವನ್ನು ಮಾಡ್ತೀರಿ, ಇಂದ್ರನಿಗೆ ಮಾಡಬೇಡಿ. ಮತ್ತೇನು ಅಂತ ಹೇಳಿದರೆ ಪರಮಾತ್ಮ ಹೇಳ್ತಾನೆ, ನಮಗೆಲ್ಲ ಬೆಳೆ ಕೊಡ್ತಾ ಇರುವಂತಹದ್ದು, ಮಳೆ ನೀರು ಗೀರು ಎಲ್ಲವನ್ನೂ ಕೊಡ್ತಾ ಇರುವಂತಹದ್ದು ಗೋವರ್ಧನ ಪರ್ವತ. ಆದ್ರಿಂದ ಆ ಪರ್ವತಕ್ಕೆ ನೈವೇದ್ಯವನ್ನು ಮಾಡೋಣ ಅಂತ ಹೇಳಿದ ಭಗವಂತ. ಎಲ್ಲರೂ ಹೇಳಿದರು, ನಮಗೆ ಹೊಸದಾಗಿ ಬೆಳೆ ಬಂದಾಗ ಇಂದ್ರನಿಗೆ ಯಜ್ಞ ಮಾಡ್ತಿದ್ವಿ ಕೃಷ್ಣ, ನೀನು ಹೊಸದಾಗಿ ಏನೇನೋ ಸಂಪ್ರದಾಯಗಳನ್ನು ಹೇಳಬೇಡ ಅಂದರೆ ಅದಕ್ಕೆ ಕೃಷ್ಣ ಹೇಳಿದ, ಇಲ್ಲಿ ತನಕ ನೀವು ಮಾಡಿದ ಸಂಪ್ರದಾಯ ಗೊಡ್ಡು ಸಂಪ್ರದಾಯ, ನಾನು ಹೇಳುವ ಸಂಪ್ರದಾಯವೇ ಶುದ್ಧವಾದ ಸಂಪ್ರದಾಯ, ಬನ್ನಿ ನಾನು ಹೇಳಿದಂತೆ ಮಾಡಿ ಅಂದರು. ಯಾರೂ ಒಪ್ಪಲಿಲ್ಲ. ಕೃಷ್ಣ ಹೇಳಿದ, ನೀವು ಇಲ್ಲಿಯ ತನಕ ಇಂದ್ರದೇವರಿಗೆ ನೀವು ಹೋಮ ಮಾಡಿದರೆ ಒಂದು ದಿವಸವಾದರೂ ಕೂಡ ಇಂದ್ರ ಬಂದು ಸ್ವೀಕಾರ ಮಾಡಿದ್ದಾನ ಅಂತ ಕೇಳಿದ. ಇಲ್ಲ ಅಂದರು. ಅದೇ ನೀವು ಗೋವರ್ಧನ ಪರ್ವತದ ಎದರಲ್ಲಿ ತಂದು ನೈವೇದ್ಯವನ್ನೆಲ್ಲ ಇಟ್ಟು ಭಕ್ಷಣೆ ಮಾಡು ಅಂತ ಹೇಳಿದರೆ, ಕೃಷ್ಣಾರ್ಪಣ ಅಂತ ಹೇಳಿದರೆ, ಗೋವರ್ಧನ ಪರ್ವತವೇನೆ ಬಾಯಿ ತೆರೆದು ಎರಡು ಹೋಳಾಗಿ ಬಾಯಿ ತೆರೆದು ಎಲ್ಲವನ್ನು ಸ್ವೀಕಾರ ಮಾಡುತ್ತೆ ಎಂದ ಕೃಷ್ಣ. ಎಲ್ರಿಗೂ ಆನಂದ ಆಯಿತು. ಯಾಕೆ ಅಂತ ಹೇಳಿದರೆ, ಕೃಷ್ಣ ಪರಮಾತ್ಮ ಈ ರೀತಿ ಹೇಳಿದ ಕೂಡಲೇ ಜನರಿಗೊಂದು ಕುತೂಹಲ. ಸಾಮಾನ್ಯವಾಗಿ ಜನ ದೇವರ ದರ್ಶನ ಮಾಡ್ರಿ ಅಂದರೆ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಅಷ್ಟು ಸುಲಭವಾಗಿ. ಅದೇ ದೇವರಲ್ಲಿ ಕೂತಿದ್ದಾನೆ, ಗಣಪತಿ ಕೂತಿದ್ದಾನೆ, ಗಣಪತಿ ಹಾಲು ಕುಡಿತಾನೆ ಅಂತ ಹೇಳಿಬಿಟ್ರೆ ಕ್ಯೂ ನಿಂತು ಬಿಡ್ತಾರೆ ಜನ. ಹಾಗಾಗಿ ಕುತೂಹಲ ಇರಬೇಕು. ಅದಕ್ಕೆ ಎಲ್ಲ ಬೆಟ್ಟವೇ ನುಂಗುತ್ತೆ ಅಂದಾಗ ಎಲ್ಲ ಸಂತೋಷದಿಂದ ಕೃಷ್ಣ ಹೇಳಿದ್ದಾನಲ್ಲ ಅಂತ ಅಂದುಕೊಂಡು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಅನೇಕ ಪದಾರ್ಥಗಳನ್ನು ಮಾಡ್ತಾ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಒಳ್ಳೊಳ್ಳೆ ಪದಾರ್ಥ, ಹೋಳಿಗೆ ಮಾಡಿದ್ರಂತೆ, ಕಡುಬು ಮಾಡಿದ್ರಂತೆ, ರುಚಿಯಾದ ಪದಾರ್ಥಗಳನ್ನು ಮಾಡಿದ್ರು. ಎಲ್ಲ ತಂದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು, ಗೋವರ್ಧನ ಪರ್ವತಕ್ಕೆ ಸಮರ್ಪಣೆ ಮಾಡಬೇಕು ಅಂತ ತಂದು ಗೋವರ್ಧನ ಪರ್ವತದ ಎದರಲ್ಲಿ ಇಟ್ರಂತೆ. ಎದರಲ್ಲಿ ಇಟ್ಟು, ಕೃಷ್ಣ ನೀನು ಹೇಳಿದ್ದೆ ಅಂತ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಗೋವರ್ಧನಾಂತರ್ಗತ ಕೃಷ್ಣ ಪರಮಾತ್ಮ ನಿನಗೆ ಸಮರ್ಪಣೆ ಮಾಡ್ತಿದ್ದೇನೆ, ಕೃಷ್ಣಾರ್ಪಣ ಮಸ್ತು ಅಂತ ಗೋವರ್ಧನ ಪರ್ವತದ ಒಳಗಿರುವಂಥ ಕೃಷ್ಣನಿಗೆ ಸಮರ್ಪಣೆ ಮಾಡುವಾಗ ಆ ಬೆಟ್ಟವೇ ಎರಡು ಹೋಳಾಗಿ ಇರುವ ಪದಾರ್ಥಗಳನ್ನೆಲ್ಲ ತನ್ನ ಒಳಗೆ ಹಾಕ್ಕೊಳ್ಳುತ್ತಂತೆ. ಇಷ್ಟೆಲ್ಲ ಮಾಡ್ತಾ ಇದ್ದದ್ದನ್ನು ನೋಡಿದಂಥ ಇಂದ್ರನ ದೂತರಿಗೆ ಸಿಟ್ಟು ಬಂದು ಈ ಕೃಷ್ಣನ ಮಾತನ್ನ, ಯಾರೋ ಒಬ್ಬ ದನ ಕಾಯೋ ಹುಡುಗ ಈ ಗೊಲ್ಲನ ಮಾತನ್ನ ಕೇಳಿ ನಮಗೆ ಕೊಡಬೇಕಾದ ನೈವೇದ್ಯವನ್ನ ಆ ಪರ್ವತಕ್ಕೆ ಕೊಟ್ಟಿದ್ದಾರಲ್ಲ, ಎಂಥ ಕೆಲಸ ಮಾಡಿದ್ರು ಅಂತ ಸಿಟ್ಟಿನಿಂದ ಇಂದ್ರ ಧಾರಾಕಾರವಾಗಿ ಮಳೆ ಸುರಿಸಿ ಇಲ್ಲಿ ವೃಂದಾವನದಲ್ಲಿ ಅಂತ ಅವನಿರುವ ಜಾಗಕ್ಕೆ, ವೃಂದಾವನದಲ್ಲಿ ಅಂದ್ರೆ ಆ ಗೋವರ್ಧನ ಪರ್ವತದ ಹತ್ತಿರದಲ್ಲಿ ಜೋರು ಮಳೆ ಬಂತಂತೆ. ಎಂಥ ಮಳೆ ಅಂತ ಹೇಳಿದ್ರೆ ಒಂದೊಂದು ಹನಿಗಳು ಕೂಡ ಆನೆ ಸೊಂಡಲಿನ ಗಾತ್ರ ಇತ್ತಂತೆ, ಅಂತ ಹನಿಗಳು ಬೀಳುತ್ತಿದ್ವಂತೆ. ಕೆಲವರು ಹೇಳಿದ್ರು, ಕೃಷ್ಣ ನಿನ್ನನ್ನು ನಂಬಿ ನಾವು ಎಲ್ಲರೂ ಕೂಡ ಹೀಗೆ ನೈವೇದ್ಯ ಮಾಡಿದ್ವಿ, ಆದರೆ ಇಂದ್ರ ಸಿಟ್ಟಿನಿಂದ ಮಳೆ ಬರೆಸ್ತಿದ್ದಾನೆ, ನಿನ್ನನ್ನು ನಂಬಿ ನಾವು ಮೋಸ ಹೋದ್ವೇನೋ ಕೃಷ್ಣ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಯಾರು ನನ್ನನ್ನು ನಂಬಿರ್ತಾರೋ, ಯಾರು ನನ್ನಲ್ಲಿ ವಿಶ್ವಾಸ ಇಟ್ಟಿರ್ತಾರೋ, ರಕ್ಷತೀತೇವ ವಿಶ್ವಾಸ, ಯಾರು ಅವನಲ್ಲಿ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸ ಇಟ್ಟಿರ್ತಾರೋ ಅವರನ್ನು ಕೈ ಬಿಡೋದಿಲ್ಲ ಭಗವಂತ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಪರಮಾತ್ಮ. ಅದಕ್ಕೇನು ಮಾಡಿದ್ರಂತೆ, ಎಲ್ಲರೂ ಕೂಡ ಕೃಷ್ಣನ ಸ್ಮರಣೆ ಮಾಡುವಾಗ ಭಗವಂತ ಹೇಳಿದ, ನನ್ನನ್ನು ನಂಬಿ ಕೆಡೋದಿಲ್ಲ ನೀವು, ಬನ್ನಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಇಡೀ ದೊಡ್ಡದಾಗಿರುವಂಥ ಗೋವರ್ಧನ ಪರ್ವತ, ಎಷ್ಟು ದೊಡ್ಡದು ಅಂದರೆ 300 ಕಿಲೋಮೀಟರ್ ವ್ಯಾಪ್ತಿ ಇತ್ತಂತೆ ಆ ಪರ್ವತದ್ದು. ಅಷ್ಟು ದೊಡ್ಡದಾಗಿರುವಂಥ ಪರ್ವತವನ್ನ ಸಣ್ಣ ತನ್ನ ಕಿರುಬೆರಳಿಂದ ಮೇಲಕ್ಕೆ ಎತ್ತಿದ್ದಂತೆ ಭಗವಂತ. ಕಿರುಬೆರಳಿಂದಲೇ ಮೇಲಕ್ಕೆ ಎತ್ತಿಬಿಟ್ಟ ಭಗವಂತ. ಕಿರುಬೆರಳಿಂದ ಮೇಲಕ್ಕೆ ಎತ್ತಿದಾಗ ಆ ಪರ್ವತವನ್ನು ಹಿಡಿದು ನಿಂತಿದ್ದಾನೆ. ಎಲ್ಲರೂ ಕೆಳಗೆ ಬನ್ನಿ ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ಒಳಗೆ ನಿಂತಂತೆ. ಒಳಗೆ ನಿಂತಾಗ ಪರಮಾತ್ಮ ಎಲ್ಲ ಬಂದು ನಿಂತುಕೊಂಡ್ರು. ಧಾರಾಕಾರವಾದ ಮಳೆ ಸುರಿತಾ ಇದೆ.
ಆ ಮಳೆ ಧಾರಾಕಾರವಾಗಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಹೀಗೇ ಮಳೆ ಸುರಿತಾ ಇದೆ ಅಂತೆ. ಸುರಿತಾ ಇರುವಾಗ ಪರಮಾತ್ಮ ಎಲ್ಲರಿಗೂ ರಕ್ಷಣೆ ಕೊಡುವಾಗ ಈ ಸಂದರ್ಭದಲ್ಲಿ ವರ್ಣನೆ ಮಾಡುತ್ತಾರೆ. ಕೃಷ್ಣ ಕೈಯಲ್ಲಿ ಎತ್ತಬಹುದಿತ್ತು ಪರ್ವತವನ್ನ, ಎತ್ತಲಿಲ್ಲ, ಕಿರುಬೆರಳಲ್ಲಿ ಎತ್ತಿದ್ನಂತೆ. ಯಾಕೆ ಅಂತ ಒಬ್ಬ ಕವಿ ಹೇಳ್ತಾನೆ. ಯಾಕೆ ಅಂದ್ರೆ ಈ 5 ಬೆರಳುಗಳಿದ್ದಾವಲ್ಲ, ಅದರಲ್ಲಿ ಕಿರುಬೆರಳು ದೇವರನ್ನ ಪ್ರಾರ್ಥನೆ ಮಾಡಿತಂತೆ. ಕಿರುಬೆರಳು ಕೇಳ್ಕೊಳ್ತಂತೆ, ಕೃಷ್ಣ ಎಲ್ಲರಿಗೂ ಒಂದು ಸ್ಥಾನ ಕೊಟ್ಟಿದ್ದಿ, ನನಗೂ ಒಂದು ಸ್ಥಾನ ಕೊಡೋ ನೀನು ಅಂತ ಆ ಕೃಷ್ಣನನ್ನ ಆ ಬೆರಳು ಕೇಳ್ಕೊಳ್ತಂತೆ. ಯಾರ್ಯಾರು ದೇವರನ್ನ ಕೇಳ್ಕೊಳ್ತಾರೋ ಅವರ ಅನುಗ್ರಹ ಮಾಡ್ತೇನೆ ಅನ್ನೋದನ್ನ ತೋರಿಸ್ಲಿಕ್ಕೆ ಪರಮಾತ್ಮ ಹಾಗೆ ಮಾಡಿದ್ದು. ಯಾಕೆ ಅಂದ್ರೆ ಅದು ಹೇಳಿತಂತೆ, ಕಿರುಬೆರಳು ಹೇಳಿತ್ತು, ನೋಡು ಹೆಬ್ಬೆರಳಿದೆ, ಎಲ್ಲರಿಗಿಂತಲೂ ಬಲಿಷ್ಠವಾದದ್ದು ಬೆರಳು, ಆದ್ರಿಂದ ಅದಕ್ಕೊಂದು ಸ್ಥಾನ ಇದೆ ಅಂತ. ಇನ್ನು ಈ ತೋರು ಬೆರಳಿದೆಯಲ್ಲ, ಯಾರು ಎದುರುಗಡೆ ಬಂದು ತಪ್ಪು ಮಾಡಿದ್ರು ನೀನು ಅಂತ ತೋರಿಸ್ಲಿಕ್ಕೆ ಮೊದಲು ಬರುತ್ತೆ ಅದು, ಆದ್ರಿಂದ ಅದಕ್ಕೂ ಒಂದು ಸ್ಥಾನ ಇದೆ. ಇನ್ನು ಈ ಮಧ್ಯದ ಬೆರಳಿದೆಯಲ್ಲ, ಈ ಬೆರಳಿಗಾಗಬೇಕಾದ್ರೆ ನಾನು ಎಲ್ಲರಿಗಿಂತಲೂ ಕೂಡ ಎತ್ತರದವನು ಅನ್ನುವ ಅಹಂಕಾರ ಅದಕ್ಕಿದೆ. ಇನ್ನು ಈ ಅನಾಮಿಕ ಬೆರಳಿದೆ, ಯಾರು ಏನು ಬಂಗಾರದ ಒಡವೆಗಳನ್ನು ಮಾಡಿಸಿದ್ರು ಕೂಡ ಅದಕ್ಕೆ ಸನ್ಮಾನವನ್ನ ಮಾಡ್ತಾರಂತೆ, ನನ್ನನ್ನು ಯಾರು ನೋಡೋದಿಲ್ಲ. ಈ ಕಿರುಬೆರಳು ಅನ್ನೋದನ್ನ ಯಾರಾದರೂ ಕೂಡ ಮಕ್ಕಳು ಶಾಲೆಯಲ್ಲಿದ್ದಾಗ ಸುಮ್ಮನೆ ಸಣ್ಣ ಹುಡುಗರಿದ್ದ ಹೀಗೆ ತೋರಿಸಿರ್ತಾರೆ ಸಾರು ಅಂತ ಹೇಳ್ಬಿಟ್ಟು ಅಷ್ಟೇ, ಆಮೇಲೆ ಮರ್ತೇ ಬಿಟ್ಟಿರ್ತಾರೆ. ಆದ್ರಿಂದ ನನ್ನನ್ನು ಯಾರೂ ನೆನಪಿಟ್ಟುಕೊಂಡಿಲ್ಲ, ನನಗೂ ಒಂದು ಸ್ಥಾನ ಕೊಡು ಅಂತ ಕಿರುಬೆರಳು ಕೇಳಿದ್ರಿಂದಾಗಿ ಭಗವಂತ ಏನು ಮಾಡಿದ್ನಂತೆ, ಪರಮಾತ್ಮ ಎಲ್ಲಾ ಬೆರಳುಗಳನ್ನ ಮಡಚಿ ನಿನಗೂ ಸ್ಥಾನ ಕೊಡ್ತೇನೆ ನೋಡು ಅಂತ ಕಿರುಬೆರಳಲ್ಲೇನೆ ಪರಮಾತ್ಮ ಆ ದೊಡ್ಡದಾಗಿರುವಂತ ಭಗವಂತ ಪರ್ವತವನ್ನೇ ಎತ್ತಿಬಿಟ್ಟ ಅಂತ ಹೇಳುತ್ತಾರೆ. ಹೀಗೆ ಪರಮಾತ್ಮ ಆ ಪರ್ವತವನ್ನ ಎತ್ತಿ ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿದ್ನಂತೆ ಭಗವಂತ. ಹಾಗೆ ಮಾಡಿದಂತ ಪರಮಾತ್ಮ ಮುಂದೆ ಆಗಬೇಕಾದ್ರೆ ಎಲ್ಲ ಗೋಪಾಲಕರನ್ನು ಒಳಗಿಟ್ಟುಕೊಂಡಿದ್ದಾನೆ. ನಿರಂತರ ಮಳೆ ಬರ್ತಾ ಇದೆ ಅಂತೆ. ಮಳೆ ಬರ್ತಾ ಇರುವಾಗ ಇಂದ್ರದೇವರು 1 ವಾರದ ತನಕ ಮಳೆ ಬೀಳಿಸಿದ, ಆದ್ರೆ ಅಲ್ಲೇ ವ್ಯವಸ್ಥೆ ಮಾಡಿದ್ನಂತೆ ಭಗವಂತ. ಆ ಎಲ್ಲ ಗೋಪಾಲಕರಿಗೂ ಕೂಡ ಒಂದೊಂದು ಆನಂದ. ಅಲ್ಲಿ ಯಶೋದೆ ಇದ್ಲು, ಯಶೋದೆಗೆ ಒಂದು ಆನಂದ ಕೊಟ್ಟ. ಆ ಯಶೋದೆ ಏನ್ ಮಾಡ್ತಿದ್ಲಂತೆ, ಕೆಳಗಿರುವ ಎಲ್ಲರ ಬಳಿಗೂ ಹೋಗಿ ಎಲ್ಲರ ಹತ್ರ ಹೇಳ್ತಿದ್ಲಂತೆ, ಪರ್ವತ ಕಿರುಬೆರಳಲ್ಲಿ ಹಿಡಿದಾನಲ್ಲ, ಯಾರು ಗೊತ್ತಾ ಅಂತ ಕೇಳೋದು. ಯಾರು ಅಂತ ಕೇಳಲಿಕ್ಕಿಲ್ಲ, ಗೊತ್ತು ಅಂದ್ರೂ ಬಿಡೋದಿಲ್ಲ, ನನ್ನ ಮಗ ಅಂತ ಹೇಳಿ ಬರ್ತಿದ್ಲಂತೆ. ಅವಳಿಗೊಂದು ಆನಂದ. ಇನ್ನು ಕೆಲವರೆಲ್ಲ ವಯಸ್ಸಾದಂಥ ವೃದ್ಧರಿದ್ರು, ಅವರಿಗೆಲ್ಲ ಒಂದು ಸ್ವಲ್ಪ ಹೆದರಿಕೆ ಇತ್ತಂತೆ. ಈ ಕೃಷ್ಣ ಸಣ್ಣ ಕೈಯಲ್ಲಿ ಈ ದೊಡ್ಡ ಪರ್ವತ ಹಿಡಿದಿದ್ದಾನೆ, ಅಕಸ್ಮಾತ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದರೆ ನಾವೆಲ್ಲ ಇಲ್ಲಿ ಅಪ್ಪಚ್ಚಿ ಆಗ್ತೀವಲ್ಲ, ಅದಕ್ಕೆ ನಾವು ಕೃಷ್ಣನಿಗೆ ಸಪೋರ್ಟ್ ಮಾಡೋಣ ಅಂತ ಬರುವಾಗಲೇ ವಯಸ್ಸಾದವರೆಲ್ಲರೂ ಕೂಡ ಒಂದೊಂದು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದಿದ್ರಂತೆ. ಅವರೆಲ್ಲ ಬ್ಯಾಲೆನ್ಸ್ ಕೊಟ್ರಂತೆ. ಆ ಬ್ಯಾಲೆನ್ಸ್ ಕೊಟ್ರೆ ಎಷ್ಟೋ ತಿಳಿಲಿಕ್ಕಾಗತ್ತೆ. 5 ನಿಮಿಷ ಹೀಗೆ ಹಿಡ್ಕೊಳ್ಳುವಾಗ ಕೈಯೆಲ್ಲ ಸೋತೋಯ್ತು, ಎಲ್ಲ ಕೆಳಗೆ ಬಿಟ್ಟು ಕೃಷ್ಣ ಕೊನೆ ಕಾಲದಲ್ಲೂ ಕೂಡ ನಿನ್ನ ಪಾದದ ಬುಡದಲ್ಲಿ ಬಿದ್ದಿದ್ದೇವೆ, ನೀನೇ ನಮ್ಮನ್ನ ರಕ್ಷಣೆ ಮಾಡು ಅಂತ ಆ ಶರಣಾಗತಿಯ ಭಾವವನ್ನು ಅವರಿಗೆ ಕೊಟ್ಟಿದ್ದಂತೆ ಭಗವಂತ. ಇನ್ನು ಕೆಲವರೆಲ್ಲ ವಯಸ್ಸಿಗೆ ಬಂದ ಹುಡುಗಿಯರಿದ್ರು, ಆ ಹುಡುಗಿಯರೆಲ್ಲರೂ ಕೂಡ ಕೃಷ್ಣನನ್ನೇ ನೋಡ್ತಿದ್ರಂತೆ. ಕೃಷ್ಣನನ್ನ ನೋಡಿಕೊಂಡು ಹೇಳ್ತಾ ಇದ್ರಂತೆ, ಕೃಷ್ಣ ಏನ್ ಅದ್ಭುತನು, ಕಷ್ಟ ಅಂತ ಬಂದ್ರೆ ಪರ್ವತವನ್ನೇ ಎತ್ತಿ ಅನುಗ್ರಹ ಮಾಡುತ್ತಾನೆ ಅಂದ್ರೆ ಜೀವನದಲ್ಲಿ ಕಷ್ಟವೇ ಇಲ್ಲದಂತೆ ನೋಡಿಕೊಳ್ತಾನೆ ಈ ಭಗವಂತ. ಆದ್ರಿಂದ ನಮ್ಮ ಜೀವನದಲ್ಲಿ ಗಂಡ ಅಂತ ಬರೋದಿದ್ರೆ ಕೃಷ್ಣನೇ ಬರಬೇಕು ಅಂತ ಎಲ್ಲರೂ ಕೂಡ ಕೃಷ್ಣ 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 ಅಂತಿದ್ರಂತೆ. ಆದ್ರೆ ಕೆಲವು ವಯಸ್ಸಿನ ಹುಡುಗರಿದ್ರು, ಅವರೆಲ್ಲ ಬೇಜಾರು ಮಾಡ್ಕೊಂಡ್ರಂತೆ. ಯಾಕೆಂದ್ರೆ ಎಲ್ಲಾ ಹುಡುಗಿಯರು ಕೂಡ ಕೃಷ್ಣನ್ನೇ ನೋಡ್ತಾ ಇದ್ರೆ ನಮಗೆಲ್ಲ ಬ್ರಹ್ಮಚರ್ಯವೇ ಗತಿನ ಅಂತ ಅವರೆಲ್ಲರೂ ಕೂಡ ದುಃಖ ಪಡ್ತಾ ಇದ್ರಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಆನಂದವನ್ನ ಗೋವರ್ಧನ ಪರ್ವತವನ್ನ ಎತ್ತಿಕೊಟ್ಟಿದ್ದಾನಂತೆ ಪರಮಾತ್ಮ. ಹೀಗೆ ಕೃಷ್ಣ ಪರಮಾತ್ಮ ಇಂಥ ಲೀಲೆ ತೋರಿಸಿದ್ದಾನೆ. ಆಮೇಲೆ ಭಗವಂತನಾಗಬೇಕಾದ್ರೆ ಕೃಷ್ಣ ಪರಮಾತ್ಮ ಮಳೆಯೆಲ್ಲ ಜೋರಾಗಿ ಬಂದು ಕೊನೆಗೆ ಇಂದ್ರನಿಗೂ ಕೂಡ ಬೇಸರ ಆಯ್ತಂತೆ. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಗೊಲ್ಲ ಅಲ್ಲ ಇವನನ್ನ ನಾನು ಬರೀ ದನ ಕಾಯೋ ಹುಡುಗ ಅಂತ ತಿಳ್ಕೊಂಡಿದ್ದೆ, ಇವನು ದನ ಕಾಯೋನಲ್ಲ, ಜಗತ್ತನ್ನೇ ಕಾಯುವವನು ಇವನು ಭಗವಂತ ಅಂತ ಅರ್ಥ ಮಾಡಿಕೊಂಡು ಜಗದೀಶ ಇವನು ಅಂತ ತಿಳಿದುಕೊಂಡು ಆಗ ತನ್ನ ಮಳೆಯನ್ನ ನಿಲ್ಲಿಸಿದಾಗ ಭಗವಂತ ಹೇಳಿದ್ನಂತೆ, ಕೆಲವರಿಗೆಲ್ಲ ಮಳೆ ನಿಲ್ತು ಅಂದು ಕೂಡಲೇ ಹೊರಗಡೆ ಹೋಗಿ ನೋಡಿ ಬನ್ನಿ ಅನ್ನಂತೆ. ಹೊರಗಡೆ ಹೋಗಿ ನೋಡಿ ಬನ್ನಿ, ಆ ಹೊರಗಡೆ ಹೋಗಿ ನೋಡಿ ಬನ್ನಿ, ಮಳೆ ನಿಂತಿದೆಯಾ ಅಂತ ಹೇಳಿದ್ರೆ ಆಯ್ತು ಅಂತ ಹೋದ್ರಂತೆ. ಕೆಲವು ಹುಡುಗರೆಲ್ಲ ಹೋಗಿ ನೋಡಿದ್ರು, ಬಂದ್ರು, ಕೃಷ್ಣ ಮಳೆ ನಿಂತಿದೆ ಅಂತ ಹೇಳಿದ್ರಂತೆ. ಕೃಷ್ಣ ಕೇಳ್ತಾನೆ, ಬಗ್ಗಿ ನೋಡಿದ, ಅಲ್ಲೋ ನೀನೇನು ಮಳೆ ನಿಂತಿದ್ದೀಯಂತಿ, ಇನ್ನೂ ನೀರು ಬೀಳ್ತಾ ಇದೆಯಲ್ಲ ಅಂದ್ರೆ, ಕೃಷ್ಣ ಅದು ಮಳೆ ಹನಿ ಅಲ್ಲಪ್ಪ, ನೀನು ಮಾಡಿದ ಈ ಲೀಲೆಯನ್ನ ನೋಡಿದಂತ ಮೇಲಿರುವಂತ ಋಷಿಗಳು ಜ್ಞಾನಿಗಳೆಲ್ಲರೂ ಕೂಡ, ಗಂಧರ್ವರು ಕಿನ್ನರರು ಎಲ್ಲರೂ ಕೂಡ ಈ ನಿನ್ನ ಲೀಲೆಯನ್ನು ನೋಡಿ ಆ ಆನಂದ ತಡಿಲಿಕ್ಕಾಗದೆ ಆನಂದ ಬಾಷ್ಪವನ್ನ ಸುರಿಸ್ತಿದ್ದಾರೆ, ಅದೇ ಕಣ್ಣೀರಾಗಿ ಕಾಣುತ್ತಾ ಇದೆ, ಅದು ಮಳೆ ಹನಿಯಂತೆ ಇದೆ ಅಂದ್ರಂತೆ. ಹೌದಾ, ಸರಿ, ಆದರೂ ಕೂಡ ಮೇಲ್ಗಡೆಯಿಂದ ಇನ್ನೂ ಕೂಡ ಮಿಂಚು ಬರ್ತಾ ಇದೆಯಲ್ಲ ಅಂದ್ರೆ, ಕೃಷ್ಣ ಅದು ಮಿಂಚಲ್ಲ,
ಮೇಲೆ ಅಪ್ಸರ ಸ್ತ್ರೀಯರು ನೀನು ಗೋವರ್ಧನ ಪರ್ವತವನ್ನ ಎತ್ತಿ ತೋರಿಸಿದ ಲೀಲೆಯನ್ನ ನೋಡಿ ಆ ಅಪ್ಸರಿಯರೆಲ್ಲ ನರ್ತನೆ ಮಾಡ್ತಿದ್ದಾರೆ. ಅವರು ನರ್ತನೆ ಮಾಡುವಾಗ ಅವರ ಮೈ ಮೇಲೆ ಇರುವಂತ ಕಾಸ್ಟ್ಯೂಮ್ ಇದೆಯಲ್ಲ, ಆ ಎಲ್ಲ ಮುತ್ತು ರತ್ನಗಳು ಆ ಕಡೆ ಈ ಕಡೆ ಓಡಾಡಿದಾಗ ಅದು ಮಿಂಚಿನಂತೆ ಬೆಳಕು ಬೀಳ್ತಾ ಇದೆ ಅಷ್ಟೇ ಅಂದ್ರಂತೆ. ಓಹೋ ಹೌದಾ, ಆದ್ರೂ ಗುಡುಗಿನ ಶಬ್ದ ಆಗ್ತಾ ಇದೆಯಲ್ಲ ಅಂದ್ರೆ ಮೇಲೆ ಸಪ್ತರ್ಷಿ ಮಂಡಲದಲ್ಲಿ ಋಷಿಗಳೆಲ್ಲರೂ ಕೂಡ ನಿನ್ನ ಈ ಲೀಲೆಯನ್ನ ನೋಡಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಿದ್ದಾರೆ. ಆ ವೇದ ಮಂತ್ರಗಳೇ ಗುಡುಗಿನಂತೆ ಕೇಳಿಸ್ತಾ ಇದೆ ಅಂದ್ರಂತೆ. ಹೌದಾ, ಮತ್ತೆ ಹೇಳಿದ ಕೃಷ್ಣ, ಅಲ್ಲ ಮೋಡ ಆದ ವಾತಾವರಣ ಕಾಣ್ತಾ ಇದೆಯಲ್ಲ ಅಂದ್ರೆ ಅದು ಮೋಡ ಅಲ್ಲ ಕೃಷ್ಣ, ಅದು ಇಂದ್ರನ ಮುಖದ ಕಪ್ಪು ಛಾಯೆ ಅಂದ್ರಂತೆ. ಯಾಕೆ ಅಂತ ಹೇಳಿದ್ರೆ ಇಂದ್ರನಾಗಬೇಕಾದ್ರೆ ನಿನ್ನ ಎದರಲ್ಲಿ ಸೋತಿದ್ದಾನಲ್ಲ, ಸೋತದ್ದಕ್ಕೆ ಮುಖ ಕಪ್ಪಾಗಿದೆ, ಆ ಕಪ್ಪು ಛಾಯೆ ಎನ್ನುವಂತಹದ್ದೇ ಮೋಡದಂತೆ ಕಾಣಿಸ್ತಾ ಇದೆ ಎಂದ್ರು. ಹೌದಾ, ಸರಿ ಆಯ್ತು, ಹಾಗಾದ್ರೆ ಎಲ್ಲ ಹೊರಗೆ ಬನ್ನಿ ಅಂತ ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿಕೊಟ್ಟು ಪರಮಾತ್ಮ ಆಮೇಲೆ ಆ ಪರ್ವತವನ್ನ ಹಾಗೆ ಅಲ್ಲಿಯೇ ಇಟ್ಟು ಹೀಗೆ ಗೋವರ್ಧನೋದ್ಧಾರಕ ಭಗವಂತ ಅಂತ ಕರೆಸಿಕೊಂಡಂತೆ ದೇವರು. ಈ ರೀತಿ ಗೋವರ್ಧನವನ್ನ ಎತ್ತಿ ಅನುಗ್ರಹವನ್ನ ಮಾಡಿದ ಪರಮಾತ್ಮ. ಆಮೇಲೆ ಎಲ್ಲರನ್ನೂ ಕೂಡ ಮನೆಗೆ ಕರ್ಕೊಂಡು ಹೋದ, ಎಲ್ಲರಿಗೂ ಅನುಗ್ರಹ ಮಾಡಿದ. ಇಂದ್ರ ಸೋತಿದ್ನಲ್ವಾ, ಅದಕ್ಕೆ ಗೊತ್ತಾಗಿತ್ತು ಇವನು ಭಗವಂತ ಇವನು ಅಂತ ಗೊತ್ತಾಗಿ ಆಮೇಲೆ ಇಂದ್ರ ಏಕಾಂತದಲ್ಲಿ ಬಂದು ಅಮೃತವನ್ನ ಹಿಡಿದುಕೊಂಡು ಭಗವಂತನಿಗೆ ಅಭಿಷೇಕವನ್ನ ಮಾಡಿದ್ನಂತೆ. ಗೋವಿಂದ ಪಟ್ಟಾಭಿಷೇಕ ಅಂತ ಹೇಳುತ್ತಾರೆ. ಕೃಷ್ಣನಿಗೆ ಗೋವಿಂದ 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 ಅಂತ ನಾಮಸ್ಮರಣೆಯನ್ನ ಮಾಡುತ್ತಾ ಕೃಷ್ಣನಿಗೆ ಅಮೃತದಿಂದ ಅಭಿಷೇಕ ಮಾಡಿದ್ನಂತೆ. ಅಂದ್ರೆ ದೇವರ ವಿಷಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದ್ರೆ ದ್ವಾದಶಿ ತಿಥಿ ಎಂದು ಸಾಳಗ್ರಾಮಕ್ಕೆ ಮೊಸರಿನ ಅಭಿಷೇಕವನ್ನ ಮಾಡಿದ್ರೆ ಅದು ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಮಾಡಿದ್ರಂತೆ. ನನ್ನ ಕಣ್ಣು ಮೈತುಂಬ ಕಣ್ಣಿದೆ ಅಂತೆ ಇಂದ್ರನಿಗೆ, ಆದ್ರೂ ಕೃಷ್ಣನನ್ನು ನೋಡುವ ಒಂದು ಕಣ್ಣಿರ್ಲಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಲಕ್ಷ್ಮಿ ನನ್ನಲ್ಲಿ ಇದ್ದಾಳೆ ಅನ್ನುವ ಅಹಂಕಾರ ಬಂದ್ಬಿಡ್ತು ಅಂತ ಆದ್ರೆ, ನನ್ನ ಹತ್ರ ಬೇಕಾದಷ್ಟು ಸಂಪತ್ತಿದೆ ನೀನೇನೋ ಅನ್ನುವಂತೆ ಅಹಂಕಾರ ದುರಹಂಕಾರ ಬಂತು ಅಂದ್ರೆ ದೇವರನ್ನ ಕಾಣುವ ಕಣ್ಣೇ ತೆಗೆದು ಬಿಡ್ತಾಳಂತೆ. ಅದಕ್ಕೋಸ್ಕರ ಆ ಕಣ್ಣು ಲಕ್ಷ್ಮೀನೇ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯನ್ನ ಕೇಳ್ಕೊಳ್ತಾರೆ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಆ ವಸುದೇವ ಸುತನನ್ನ ನೋಡ್ಲಿಕ್ಕೆ ನನಗೆ ಹೊಸ ಕಣ್ಣು ಬೇಕು, ನೀನು ಕೊಡುವ ಕಣ್ಣು. ಅಂದ್ರೆ ಅಹಂಕಾರದಿಂದಾಗಿ ಸಂಪತ್ತಿನ ಅಹಂಕಾರ ಇತ್ತು ಅಂದ್ರೆ ಅವನು ಕೃಷ್ಣ ಕಾಣಿಸೋದಿಲ್ಲ ಅಷ್ಟು ಸುಲಭವಾಗಿ. ಆದ್ರಿಂದಾಗಿ ನೀನೇ ನನಗೆ ಕಣ್ಣನ್ನ ಕೊಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಈ ರೀತಿ ಹಾಗೆ ಗೋವಿಂದ ಪಟ್ಟಾಭಿಷೇಕವನ್ನ ಮಾಡಿದ. ಇಂದ್ರನನ್ನ ಕಳಿಸಿಕೊಡ್ತಾನೆ ಭಗವಂತ. ನಂತರದಲ್ಲಾಗುವಾಗ ನಿತ್ಯದಲ್ಲೂ ಕೂಡ ಆ ದನಕರುಗಳನ್ನ ಮೇಯ್ತಾ ಎಲ್ಲವನ್ನೂ ಕೂಡ ಕಾಯ್ತಾ ಅದನ್ನ ನೋಡಿಕೊಳ್ತಾ ಇದ್ದಂತೆ ಪರಮಾತ್ಮ. ನೋಡಿಕೊಳ್ಳುವಾಗ ಒಂದು ದಿವಸ ಏನಾಯಿತು, ನಾರದ ಮಹರ್ಷಿಗಳು ಕಂಸನ ಬಳಿಗೆ ಹೋಗಿ ಕಂಸನಿಗೆ ಹೇಳಿದ್ರಂತೆ, ಕಂಸ ನೋಡು, ಆ ಕೃಷ್ಣ ಏನಿದ್ದಾನಲ್ಲ ಅವನೇ ವಸುದೇವನ ಮಗ. ಅವನು ಅಲ್ಲಿದ್ದುಕೊಂಡು ನೀನು ಕಳಿಸಿದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುತ್ತಿದ್ದಾನೆ, ಆದಷ್ಟು ಬೇಗ ಅವನ ಸಂಹಾರ ಮಾಡಬೇಕು ಅಂತ ಕಂಸನಿಗೆ ಹೇಳಿದ್ರೆ ಸಿಟ್ಟಿನಿಂದ ಅಕ್ರೂರನಿಗೆ ಹೇಳಿದ್ನಂತೆ, ಅಕ್ರೂರ ಆ ಕೃಷ್ಣನನ್ನ ನಮ್ಮಲ್ಲಿಗೆ ಕರೆಸು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಿಲ್ಲಿನ ಸ್ಪರ್ಧೆ ಇಟ್ಟಿದ್ದೇನೆ, ಆ ಸ್ಪರ್ಧೆಗೆ ಬರಬೇಕು ಅಂತ ಹೇಳಿ ಅವನನ್ನ ಕರ್ಕೊಂಡು ಬಾ ಅಂತ ಅಕ್ರೂರನಿಗೆ ಹೇಳಿದ್ರೆ, ಅಕ್ರೂರ ಕೃಷ್ಣನ ಅಪ್ಪಟ ಭಕ್ತ. ಆ ಅಕ್ರೂರ ಅವನು ಮೂಲದಲ್ಲಾಗುವಾಗ ಕಿಶೋರ ಅನ್ನುವಂಥ ಒಬ್ಬ ಗಂಧರ್ವ. ಅವನು ಎಷ್ಟು ಸಂತೋಷಪಟ್ಟ ಅಂದ್ರೆ, ಅಪ್ಪ ಏನು ಯಾವ ಜನ್ಮದ ಪುಣ್ಯವೋ ನನಗೆ ಗೊತ್ತಿಲ್ಲ, ಇದರ ಮೂಲಕವಾದರೂ ಕೂಡ ಕೃಷ್ಣನ ದರ್ಶನ ಮಾಡುವಂತ ಯೋಗ ನನಗೆ ಬಂತಲ್ಲ ಅಂತ ಅಕ್ರೂರ ಆನಂದದಿಂದ ಹೊರಟನಂತೆ. ಆನಂದದಿಂದಾಗಿ ಕೃಷ್ಣ ಪರಮಾತ್ಮನ ಬಳಿಗೆ ಹೋದ. ಹೋಗುವಾಗ ದಾರಿಯಲ್ಲಿ ಕೃಷ್ಣನ ಪಾದದ ಹೆಜ್ಜೆಯ ಗುರುತನ್ನು ನೋಡಿದ್ನಂತೆ. ರಥದಲ್ಲಿ ಕೂತವನು ನೋಡುವಾಗ ಅವನಿಗೆ ಅನ್ನಿಸ್ತು, ಇದೇ ಕೃಷ್ಣನ ಪಾದದ ಹೆಜ್ಜೆ ಗುರುತು. ಅದು ಹೇಗೆ ಗೊತ್ತಾಯಿತು ಅಂದ್ರೆ, ಕೃಷ್ಣನ ಪಾದದಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಲ್ಲವೂ ಚಿಹ್ನೆ ಇತ್ತು, ಅದೆಲ್ಲ ಮೂಡಿತ್ತು. ಅದನ್ನು ನೋಡಿ ಸಂತೋಷ ತಡಿಲಿಕ್ಕಾಗದೇನೆ ರಥದಿಂದ ಕೆಳಗೆ ಉರುಳಿ, ಅಂದ್ರೆ ಆ ಮಣ್ಣಿನಲ್ಲೇ ಉರುಳಾಡಿ ಬಿಟ್ಟನಂತೆ ಒಂದು ಸರ್ತಿ. ಕೃಷ್ಣನ ಪಾದ ಇದು ಅಂತ ಹೆಜ್ಜೆ ಹೆಜ್ಜೆಗೆ ಒಂದು ನಮಸ್ಕಾರವನ್ನ ಮಾಡ್ತಾ ಬಂದಂತೆ ಭಗವಂತನಿಗೆ. ಹೀಗೆ ಕೃಷ್ಣನ ತನಕಲ್ಲೂ ಕೂಡ ಬರ್ತಾನೆ. ಕೃಷ್ಣ ಇವನು ಬರುವಾಗ ಹಸುವಿನ ಕೊಟ್ಟಿಗೆಯಲ್ಲಿ ಆ ಹಸುವಿನ ಕೆಚ್ಚಲ ಹಾಲನ್ನ ಕರಿತಾ ಇದ್ನಂತೆ. ಅಂದ್ರೆ ಭಕ್ತರು ನನ್ನ ಮನೆಗೆ ಬರುವಾಗ ಹಸುವಿನ ಕೆಚ್ಚಲ ಹಾಲನ್ನ ಕರಿತಾನೆ ಅಂದ್ರೆ ಅವರು ಕೇಳಿದ್ದನ್ನು ಕೂಡ ಹಸುವಿನ ಕೆಚ್ಚಲಿಂದ ಕರೆದು ಕೊಡ್ತೇನೆ ಅಂತ ಅನುಗ್ರಹ ಮಾಡ್ತೇನೆ ಅನ್ನೋದನ್ನ ತೋರಿಸ್ಲಿಕ್ಕೇನೆ ಪರಮಾತ್ಮ ಆ ರೀತಿಯಲ್ಲಿ ಮಾಡ್ತಾ ಇದ್ನಂತೆ. ಅಕ್ರೂರ ಹೋದ. ಆ ಅಕ್ರೂರ ಹೋದಾಗ ಕೃಷ್ಣ ಮೊದಲಿಗೆ ಅವನಿಗೆ ಸ್ನಾನವನ್ನ ಮಾಡಿಸಿ ಶುದ್ಧವಾಗಿ ಕೂಡಿಸಿ ಅವನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ನಂತೆ. ಊಟಕ್ಕೆ ಹಾಕಿದಾಗ
ಅವನೆಲ್ಲ ಊಟ ಮಾಡಿದ. ಊಟ ಎಲ್ಲ ಆಯಿತು. ಆದ ನಂತರ ಆಮೇಲೆ ಕೃಷ್ಣ ಕೇಳಿದ್ನಂತೆ, ಏನು ಬಂದ ವಿಷಯ ಏನು ಅಂತ. ಏನಿಲ್ಲ, ಹೀಗೆ ಈ ಕಂಸ ಬಿಲ್ಲಿನ ಸ್ಪರ್ಧೆಗೆ ಕರೆದಿದ್ದಾನೆ, ಆದರೆ ನಿಮ್ಮನ್ನು ಕೊಲ್ಲಬೇಕು ಅಂತ ಯೋಚನೆ ಇದೆ ಅವನದ್ದು. ಭಗವಂತ ನೀನು ಬರಬೇಕು ಅಂತ ಕೇಳಿದಾಗ, ಆಯಿತು, ಈ ವಿಷಯ ಎಲ್ರಿಗೂ ಹೇಳಲಿಕ್ಕೆ ಹೋಗಬೇಡ, ಆದರೆ ನಾನು ಬರ್ತೇನೆ, ಬಂದು ಕಂಸನ ಸಂಹಾರ ಮಾಡ್ತೇನೆ, ಆದರೆ ನಾನು ಬರ್ತೇನೆ ಅನ್ನೋ ಸುದ್ದಿ ಇಲ್ಲಿ ಯಾರಿಗೂ ಗೊತ್ತಾಗಬಾರದು ಅಂದ ಭಗವಂತ. ಯಾಕೆಂದ್ರೆ ನಮ್ಮ ಊರಿನ ಹೆಣ್ಣು ಮಕ್ಕಳು ಯಾರೂ ಕೂಡ ನನ್ನನ್ನು ಬಿಡೋದಿಲ್ಲ ಊರಿಗೆ ಹೋಗ್ಲಿಕ್ಕೆ, ಯಾರಿಗೂ ಗೊತ್ತಾಗಬಾರದು. ನಾನು ಯಾರಿಗೂ ಹೇಳಲ್ಲ ಕೃಷ್ಣ. ಹಾಗಾದ್ರೆ ಬೆಳಿಗ್ಗೆ ಹೋಗೋಣ ಅಂತಂದ್ರನ್. ಬೆಳಿಗ್ಗೆ ಅಂದ್ರೇನು, ಬೆಳಿಗ್ಗೆ 3:30-4 ಗಂಟೆಗೆ ಎದ್ದು ಹೋಗಿಬಿಡೋಣ ಅಂತಂದ್ರನ್. ಯಾಕೆಂದ್ರೆ ಮತ್ತೆ ಹಗಲಾಯ್ತು ಅಂತ ಆದರೆ ಆಮೇಲೆ ಯಾರು ನಮ್ಮನ್ನು ಬಿಡೋದಿಲ್ಲ ಅಂತ. ಅದಕ್ಕೆ ಇಷ್ಟೆಲ್ಲ ನಡೀತು. ನಡೆದು ಆಮೇಲೆ ಬೆಳಗಾಯ್ತು. ಬೆಳಿಗ್ಗಿನ ಜಾವದಲ್ಲಿ 3:30ಗೆ ಎದ್ದು ಹೊರಡಬೇಕು ಅಂತ ಅಕ್ರೂರನ ರಥದಲ್ಲಿ ಬಲರಾಮ ಕೃಷ್ಣ ಇವ್ರನ್ನ ಕೂಡಿಸಿಕೊಂಡು ಆ ಹೆಡ್ಲೈಟ್ ಅನ್ನು ಆನ್ ಮಾಡಿದ್ರಂತೆ. ಆನ್ ಮಾಡಿ ನೋಡ್ತಾರೆ, ಎದುರುಗಡೆಯಲ್ಲಾಗಬೇಕಾದ್ರೆ ಎಲ್ಲ ಗೋಪಿಯರು ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲ ಗೋಪಿಯರು ಕೂತಿರ್ಬೇಕಾದ್ರೆ ಅದನ್ನು ನೋಡಿ ಆಶ್ಚರ್ಯ ಆಯ್ತು ಕೃಷ್ಣನಿಗೆ. ಅಕ್ರೂರ, ನಾನು ಯಾರಿಗೂ ಹೇಳಬೇಡ ಅಂದಿದ್ದೆ, ನೀನ್ಯಾಕೋ ಹೇಳಿದಿ ಅಂತ ಕೇಳಿದ್ನಂತೆ. ಕೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಕ್ರೂರ, ಕೃಷ್ಣ ನಾನೆಲ್ಲೋ ಹೇಳಿದೆ, ನಾನು ಯಾರಿಗೂ ಏನು ಹೇಳಿಲ್ಲ ಅಂದ್ರೆ ಮತ್ತೆ ಹ್ಯಾಗೆ ಗೊತ್ತಾಯ್ತು? ಅದು ಗೊತ್ತಾದ್ದು ಹೇಗೆ ಅಂತಂದ್ರೆ, ಒಬ್ಬ ಗೋಪಿ ಏನು ಮಾಡಿದ್ಲಂತೆ, ರಾತ್ರಿ ಅವಳು ಮನೆಗೆ ಹೋಗ್ತಿದ್ಲಂತೆ, ಯಾರ್ದೋ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ಲು, ಅವ್ರ ಮನೆಗೆ ಹೋಗ್ತಿದ್ಲು. ಹೋಗುವಾಗ ಕೃಷ್ಣನ ಮನೆ ಮೇಲೆ ಹಾದು ಹೋದ್ಲಂತೆ. ಕೃಷ್ಣನ ಮನೆಯ ಮೇಲೆ ಹೋಗ್ತಾ ಇರಬೇಕಾದ್ರೆ ಆಗ ಈ ರಥ ನಿಂತದ್ದನ್ನು ನೋಡಿದ್ನಂತೆ ಅವಳು. ಆ ರಥ ನೋಡಿದ್ರೆ ಅದ್ರ ಮೇಲೆ ನಂಬರ್ ಪ್ಲೇಟ್ ಇತ್ತು, ಅದು ಮಥುರಾ ಪಟ್ಟಣದ ರಿಜಿಸ್ಟ್ರೇಷನ್ ಇತ್ತಂತ ಅದ್ರ ಮೇಲೆ. ಅದು ನೋಡಿಬಿಟ್ಲು ಅವಳು. ಆಗ ಯಾರೋ ಬಂದಿದ್ದಾರೆ ಅಂತ ಒಂದು ಸ್ವಲ್ಪ ಕಿಟಕಿ ಹತ್ರ ಬಂದು ಕಿವಿ ಕೊಟ್ಟು ನಿಂತ್ಲಂತೆ. ಆಗ ಮಾತಾಡ್ತಾ ಇದ್ರು, ಕೃಷ್ಣ ಅಕ್ರೂರ ಯಾರಿಗೂ ಹೇಳಬೇಡ, ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ. ಅಷ್ಟು ಕೇಳಿಸ್ಕೊಂಡಿದ್ಲಲ್ಲ. ಇಡೀ ಎಲ್ರಿಗೂ ಕೂಡ, ಊರಿನವ್ರಿಗೆಲ್ರಿಗೂ ಕೂಡ ರಾತ್ರಿ ಏನು ವಾಟ್ಸಪ್ ಗ್ರೂಪ್ ಮಾಡಿದ್ಲೋ ಏನು ಕಥೆನೋ, ಅಂತೂ ಎಲ್ರಿಗೂ ಕೂಡ ಮೆಸೇಜ್ ಹಾಕಿಬಿಟ್ಟಿದ್ಲಂತೆ. ಎಲ್ಲರೂ ಬೆಳಿಗ್ಗೆ ಆ 3:30 ಹೊತ್ತಿಗೇನೆ ಬಂದು ಕೂತಿದ್ರು. ಕೃಷ್ಣ, ನಾವು ನಿನ್ನನ್ನು ಬಿಡಲ್ಲ ಅಂದ್ರಂತೆ. ನೀನು ಹೋಗಬೇಡ ಅಂದ್ರು. ನಿನ್ನನ್ನು ಬಿಡಲ್ಲ ಅಂತ ಹೇಳುವಾಗ ಆಗ ಕೃಷ್ಣ ಪರಮಾತ್ಮ, ಇಲ್ಲ, ಸಣ್ಣ ಕೆಲಸ ಇದೆ, ಆ ಸಣ್ಣ ಕೆಲಸವನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಂತೆ, ಅದರಿಂದಾಗಿ ನೀವು ಬೇಸರ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲ, ಬಿಡಲ್ಲ. ಮಥುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದೀಯಂತೆ, ನೀನೇನಾದ್ರೂ ಕೂಡ ಮಥುರಾ ಪಟ್ಟಣಕ್ಕೆ ಹೋದಿ ಅಂತ ಆದ್ರೆ ಮಥುರಾ ಪಟ್ಟಣದಲ್ಲಿ ಇರುವಂತ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಬಹಳ ಡೇಂಜರ್ ಅಂತ ಕೇಳಿದ್ದೀವಿ, ನಿನ್ನನ್ನು ಯಾರು ಬಿಡೋದಿಲ್ಲ, ಆದ್ರಿಂದಾಗಿ ಬೇಡ ಕೃಷ್ಣ, ನೀನು ಹೋಗಬೇಡ ಅಂತ ಹೇಳಿದ್ರು ಕೂಡ ಕೃಷ್ಣ ಪರಮಾತ್ಮ ಅವರನ್ನ ಬಹಳ ಓಲೈಸಿದಂತೆ. ಇಲ್ಲ, ಹೀಗೆ ಹೋಗಿ ಹೀಗೆ ಬರ್ತೀನಂತೆ, ಅದಕ್ಕೆ ಬಹಳ ಬೇಜಾರು ಮಾಡ್ಕೋಬೇಡ್ರಿ ನೀವು ಅಂತ ಹೇಳಿದಾಗ ಆಯ್ತು ಅಂತ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಕಳಿಸಿಕೊಟ್ರಂತೆ. ಆಗ ಕೆಲವು ಗೋಪಿಯರೆಲ್ಲ ಮಾತಾಡಿಕೊಂಡ್ರಂತೆ, ಯಾರೋ ಇವನು ಬಂದವನು, ನಮ್ಮ ಕೃಷ್ಣನ್ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಯಾರಿವನು ಬಂದವನು ಅಂತ. ಯಾರಿವನು? ಇಲ್ಲ, ಯಾರೋ ಅಕ್ರೂರ ಅಂತೆ, ಕಂಸನ ಮಂತ್ರಿ ಅಂತೆ ಅಂತ ಹಾಗೀಗೆ ಅಂತ ಹೇಳುವಾಗ, ಏನ್ ಹೆಸರಿಟ್ಟಿದ್ದಾರೋ ಏನೋ, ಅಕ್ರೂರ ಅಲ್ಲ ಅವನು, ಕ್ರೂರ ಅವನು ಅಂತಂದ್ರಂತ ಒಂದ್ಸರ್ತಿ. ಎಂಥವನು, ನಮ್ಮ ಕೃಷ್ಣನ್ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಂತ. ಹೋದ ಕೃಷ್ಣ. ಹೋಗುವಾಗ ದಾರಿಯಲ್ಲಾಗಬೇಕಾದ್ರೆ ಈ ಅಕ್ರೂರನಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಅನಿಸ್ತು. ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತ ಅನಿಸಿದಾಗ ಆ ಸಂಧ್ಯಾವಂದನೆಗೆ ಅಂತ ಹೋದ್ನಂತೆ. ಸಂಧ್ಯಾವಂದನೆಗೆ ಹೋದಾಗ ಆ ಸಂದರ್ಭದಲ್ಲಿ ಆಗ ಯಮುನಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ನಂತೆ. ಯಮುನಾ ನದಿಯಲ್ಲಿ ಮುಳುಗಿದಾಗ ಒಳಗಡೆಯಲ್ಲಿ ಕೃಷ್ಣನೇ ಅನಂತ ಪದ್ಮನಾಭನಾಗಿ ಕಾಣಿಸಿದ. ಎಲ್ಲ ಕೃಷ್ಣ ಒಳಗೆ ಬಂದು ಕೂತಿದ್ದೀಯಲ್ಲೋ, ಹೊರಗಿದ್ದಾನೋ ಇಲ್ಲೋ ಅಂತ ಮತ್ತೆ ಮೇಲೆ ಎದ್ದು ನೋಡಿದ್ನಂತೆ. ರಥದಲ್ಲೂ ಕೂತಿದ್ದ ಕೃಷ್ಣ, ರಥದಲ್ಲೂ ಕೃಷ್ಣ, ಒಳಗೂ ಕೃಷ್ಣ. ಮತ್ತೆ ಮುಳುಗಿದ್ನಂತೆ, ಒಳಗೂ ಕಂಡ ಭಗವಂತ. ಏನ್ ಅದ್ಭುತ ಲೀಲೆನೋ ನಿಂದು ಅಂತ ಅಂದುಕೊಂಡ. ಅಂದ್ರೆ ಯಾರು ಭಕ್ತಿಯಿಂದ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾರಲ್ಲ ಅಂಥವರಿಗೆ ಇವತ್ತಲ್ಲ ನಾಳೆ ಭಗವಂತ ಯಮುನಾ ನದಿಯಲ್ಲಿ ಅಕ್ರೂರನಿಗೆ ಅನಂತ ಪದ್ಮನಾಭನಾಗಿ ದರ್ಶನ ಕೊಟ್ಟಂತೆ ಯಾರಿಗಾದ್ರೂ ಕೊಟ್ಟೇ ಕೊಡ್ತಾನಂತೆ. ಆದ್ರೆ ಭಕ್ತಿಯ ಸ್ನಾನ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಭಗವಂತ ಅದನ್ನು ತೋರಿಸಿಕೊಟ್ಟ. ಇವನ್ನೆಲ್ಲ ಮುಗಿಸಿಕೊಂಡು ಬಂದಂತೆ. ಬಂದಾಗ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಏನೋ ಅಕ್ರೂರ, ಸ್ನಾನ ಮಾಡಿದೆಲ್ಲ ಒಳಗೇನಾದ್ರೂ ಕಾಣಿಸ್ತಾ ಅಂತ ಕೇಳಿದ್ನಂತೆ. ಕೇಳಿದಾಗ, ಏನೋ ಕಪಟ ನಾಟಕ ಸೂತ್ರಧಾರಿ, ನನ್ನನ್ನು ಕೇಳ್ತಿದ್ಯಲ್ಲೋ, ಎಲ್ಲ ಗೊತ್ತಿದ್ದು ಕೇಳ್ತಿಯಲ್ಲ ಅಂತ ಅವನೇ ಅಂದುಕೊಂಡು ನಡಿ ಹೊರಡೋಣ ಅಂತ ಮತ್ತೆ ಕಳ್ಕೊಂಡು ಹೋದ್ನಂತೆ. ಹೀಗೆ ಕರೆದುಕೊಂಡು ಹೋದಾಗ ಮಥುರಾ ಪಟ್ಟಣಕ್ಕೆ ಹೋಗ್ತಾರೆ. ಆ ಮಥುರಾ ಪಟ್ಟಣಕ್ಕೆ ಹೋದಾಗ ಮೊಟ್ಟ ಮೊದಲಿಗೆ ಏನಾಯ್ತಂತೆ, ಕೃಷ್ಣನಿಗೆ ಎದರಲ್ಲಿ ಒಂದು ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅನಿಸ್ತು. ಆಗ ಒಬ್ಬ ಅಗಸ ಇದ್ದ. ಅಗಸನ ಬಳಿಯಲ್ಲಿ ಹೋಗಿ ಕೇಳಿದ್ನಂತೆ, ಬಟ್ಟೆ ಕೊಡು ನನಗೆ ಅಂತ. ಜೋರು ಮಾಡಿದ ಅವನು, ಇದು ಕೊಡಲ್ಲ ಅಂತ. ಆ ಕೂಡಲೇ ಅವನನ್ನು ಸಂಹಾರ ಮಾಡಿದ ಭಗವಂತ. ಆಮೇಲೆ ಮೈಗೆ ಗಂಧ ಹಚ್ಕೊಳ್ಬೇಕು ಅಂತ ಅನಿಸ್ತು. ಒಬ್ಬ ಕುಬ್ಜೆ ಇದ್ಲಂತೆ. ಆ ಕುಬ್ಜೆ
ಅವಳು ಹೋಗ್ತಾ ಇದ್ಲು. ಗಂಧವನ್ನ ನಿತ್ಯ ಕಂಸನಿಗೆ ಗಂಧ ತೆಗೆದು 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 ಬೆನ್ನಿನ ಮೇಲೆ ಒಂದು ಗೂನಿತ್ತಂತೆ ಅವಳಿಗೆ, ಅಂತ ಕುಬ್ಜೆ ಅವಳು. ಆ ಕುಬ್ಜೆ ಹೋಗ್ತಾ ಇದ್ಲು. ಹೋಗಬೇಕಾದ್ರೆ ಏನಾಯ್ತಂತೆ, ಆಗ ಕೃಷ್ಣ ಎದರಲ್ಲಿ ಬಂದ. ಕೃಷ್ಣ ಎದರಲ್ಲಿ ಬಂದು ನಿಂತುಕೊಂಡು ಕೃಷ್ಣ ಪರಮಾತ್ಮ ಹೇಳಿದ್ನಂತೆ, ಈ ಗಂಧ ನನಗ್ ಕೊಡು ಅಂತ. ಇದು ಕಂಸನಿಗೆ ಅಂದ್ಲು. ಆಮೇಲೆ ನಿಧಾನವಾಗಿ ಕೃಷ್ಣನ ಮುಖ ನೋಡ್ಬೇಕಾದ್ರೆ ಆಗ ಹೇಳು ಕಂಸನಿಗೆ ಅಂದವಳು ಅಲ್ಲ ಅಂದ್ಲಂತೆ. ಮತ್ತೆ ಯಾರು ನಿನಗೆ ಕೊಡ್ತೇನೆ ಅಂತ ಕೃಷ್ಣನಿಗೆ ಗಂಧವನ್ನ ಹಿಡ್ಕೊಂಡು ಗಂಧದ್ವಾರಾಂ ದುರಾದರ್ಶಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ ಕೃಷ್ಣನ ಮೈಗೆಲ್ಲ ಹಚ್ಚಿದ್ಲಂತೆ. ಹಚ್ಚಿದ ನಂತರ ಆಮೇಲೆ ಕೃಷ್ಣ ಪರಮಾತ್ಮ ಗಂಧವನ್ನ ಹಚ್ಚಿಸಿಕೊಂಡು ಅವಳನ್ನ ಗೂನಿತ್ತಲ್ಲ ಒಂದು ಸರ್ತಿ ಅವಳ ಮುಖವನ್ನ ಹಿಡಿದು ಮೇಲಕ್ಕೆತ್ತಿದ್ನಂತೆ, ಕಾಲಿನ ಮೇಲೆ ಕಾಲಿಟ್ಟು ಎತ್ತುವಾಗ ಒಂದು ಸೌಂದರ್ಯ ಬಂತು ಅವಳಿಗೆ. ಎಲ್ಲಾ ಹುಡುಗರು ಕೂಡ ಕ್ಯೂ ನಿಂತ್ರಂತೆ, ಇವಳನ್ನ ನಾನು ಮದುವೆ ಆಗ್ತೀವಿ ಅಂತ. ಆ ಕೃಷ್ಣ ಹೇಳಿದ, ನಾನೇ ಮದುವೆ ಆಗ್ತೀನಿ ಇವಳನ್ನ, ಮತ್ತಾರು ಆಗಬಾರದು ಅಂತಂದ. ಅವಳನ್ನ ಮದುವೆ ಮಾಡ್ಕೊಳ್ತಾನೆ ಮುಂದೆ ಕೃಷ್ಣ. ಅವಳಿಗೇನೆ ವಿಶೋಕ ಅನ್ನುವ ಮಗ ಹುಟ್ಟುತ್ತಾನೆ, ಅವನೇ ಭೀಮನ ಸಾರಥಿ ಆಗ್ತಾನೆ ಮಹಾಭಾರತದ ಯುದ್ಧದಲ್ಲಿ. ಆಮೇಲೆ ಕೃಷ್ಣ ಪರಮಾತ್ಮ ಮುಂದೆ ಹೋದ. ಒಂದು ದೊಡ್ಡ ಆನೆ ಬಂತು, ಅದಕ್ಕೆ ಕುವಲಯಾಪೀಡ ಅಂತ ಹೆಸರು. ಆ ಕುವಲಯಾಪೀಡ ಎನ್ನುವಂತ ಆನೆ ಇದೆಯಲ್ವಾ, ಅದು ಏನು ಅಂದ್ರೆ ಜರಾಸಂಧ ಕಂಸನಿಗೆ ವರದಕ್ಷಿಣೆ ಹಾಕಿಕೊಟ್ಟಿದ್ದಂತೆ. ಅಂದ್ರೆ ಜರಾಸಂಧನ ಮಕ್ಕಳು ಅಸ್ಥಿ ಪ್ರಾಸ್ತಿ ಅಂತ ಅವರಿಬ್ಬರನ್ನು ಕೂಡ ಅಪಹರಣ ಮಾಡಿ ಈ ಕಂಸ ಮದುವೆ ಮಾಡ್ಕೊಂಡಿದ್ದಂತೆ. ಅದಕ್ಕೆ ನೋಡಿ, ಅಪಹರಣ ಮಾಡಿ ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೆ ಇವನು ಏನ್ ಮಾಡಿದ್ದ ಜರಾಸಂಧ ಅಯೋಗ್ಯ ಅಂದ್ರೆ ವರದಕ್ಷಿಣೆಯಾಗಿ ಆನೆ ಕೊಟ್ಟಿದ್ದಂತೆ. ಏನ್ ವಿಚಿತ್ರ ಇದು ಅಂತ ಅನಿಸುತ್ತೆ. ಯಾಕೆ ಅಂದ್ರೆ ದುಷ್ಟರ ಮದುವೆನೇ ಹೀಗಿರುತ್ತದೆ ಅಂತ. ಅದಕ್ಕೆ ಯಾಕೆ ಅವನು ಕೊಟ್ಟಿದ್ದ ಅಂದ್ರೆ ಜರಾಸಂಧ ಅನ್ಕೊಂಡಂತೆ ಈ ಮಕ್ಕಳ ಕಾಟವನ್ನು ಹೇಗಾದ್ರೂ ತಪ್ಪಿಸಿಕೊಳ್ಳಪ್ಪ ಅಂತ ಯೋಚನೆ ಮಾಡ್ತಿದ್ದಂತೆ. ಅಂತ ಕಾಲದಲ್ಲಿ ಈ ಕಂಸ ಬಂದು ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ನಲ್ಲ, ಸಂತೋಷವಾಗಿ ಈ ಆನೆಯನ್ನು ವರದಕ್ಷಿಣೆಯಾಗಿ ಕೊಟ್ಟಿದ್ದಂತವನು. ಅದಕ್ಕೆ ಕುವಲಯಾಪೀಡ ಅಂತ ಹೆಸರು. ಆ ಆನೆ ಬಂತು. ಆನೆ ಇವರನ್ನು ಕೊಲ್ಲಿಕ್ಕೆ ಅಂತ ಬಂದಾಗ ಬಲರಾಮ ಕೃಷ್ಣ ಇಬ್ಬರು ಓಡಿ ಹೋಗಿ ಆ ಆನೆಯ ಒಂದೊಂದು ದಂತಗಳನ್ನು ಹಿಡಿದು ಕಿತ್ತಿ ಹಾಕಿದ್ರಂತೆ. ಇಬ್ಬರು ಕೈಯಲ್ಲಿ ದಂತಗಳನ್ನು ಹಿಡಿದು ಅದನ್ನು ಕೊಂದು ಹಾಕಿದ್ರು. ಆನೆಯನ್ನ ಕೊಂದಾಗ ಕೈಯಲ್ಲಿ ದಂತ ಹಿಡ್ಕೊಂಡ್ರಲ್ಲ, ಇದರ ಮೂಲಕ ಜಗತ್ತಿಗೆ ಸಂದೇಶ ಕೊಡ್ತಾನೆ ಭಗವಂತ. ಏನೇ ಒಳ್ಳೆ ಕೆಲಸವನ್ನ ಮಾಡುವಾಗಲೂ ಕೂಡ ಒಂದೊಂದು ದಂತ ಅಂದ್ರೆ ಏಕದಂತ ಅಂದ್ರೆ ಗಣಪತಿಯ ಪೂಜೆಯನ್ನ ಮಾಡಬೇಕು ಅನ್ನುವ ಸಂದೇಶವನ್ನ ಕೊಟ್ಟ ಭಗವಂತ. ಆಮೇಲೆ ಪರಮಾತ್ಮ ಮತ್ತೆ ಹೋದಂತೆ. ಮುಂದಕ್ಕೆ ಹೋದಾಗ ಆಗ ಕಂಸನ ಬಳಿಗೆ ಹೋಗ್ತಾ ಇರುವಾಗ ಇಬ್ಬರು ಕಾಣಿಸಿದ್ರು. ಅದು ಯಾರು ಅಂತ ಹೇಳಿದ್ರೆ ಮುಷ್ಟಿಕಾಸುರ ಚಾಣೂರ ಅಂತ. ಅದು ಏನು ಅಂದ್ರೆ, ಏನಾದ್ರೂ ಒಂದು ಪ್ರಯಾಣ ಮಾಡಬೇಕಾದ್ರೆ ದೃಷ್ಟಿ ಆಗಬಾರದು ಅಂತ ನಾವು ಕಾರಿಗೆ ಯಾವುದಕ್ಕಾದ್ರೂ ಹೋಗಬೇಕಾದ್ರೆ ಅದಕ್ಕೊಂದು ದೃಷ್ಟಿ ದೋಷ ಪರಿಹಾರಕ್ಕೆ ಅಂತ ಒಂದು ತೆಂಗಿನಕಾಯಿಯನ್ನ ಸುತ್ತಿ ಅದನ್ನು ಒಡಿಬೇಕು ಅಂತ ಹೇಳ್ತಾರೆ. ಆ ಕಾಯಿ ಒಡೆದಾಗ ಅಕಸ್ಮಾತ್ ಕಾಯಿ ಏನಾದ್ರೂ ಕೊಳತು ಹೋದ ಕಾಯಿ ಬಂತು ಅಂತ ಇಟ್ಕೊಳ್ರಿ, ಅದು ಬಹಳ ಶುಭ ಅಂತ ಅರ್ಥ, ಒಳ್ಳೇದಂತೆ, ಶ್ರೇಷ್ಠ ಅದು ಅಂತ. ಹಾಗೆ ಅಂತ ಮತ್ತೆ ಕಾಯಿ ಹುಡುಕ್ತಾ ಕೊಡಬಾರ್ದು, ಅದನ್ನ ಕೊಳತು ಕಾಯಿ ಯಾವುದು ಅಂತ ಹುಡುಕ್ತಾ ಕೊಡ್ಬೇಕು. ಏನಾದ್ರೂ ಒಡಿಬೇಕು, ಅದು ಕೊಳತಿದ್ದು ಬಂದ್ರೆ ಶುಭ ಅಂತ ಅರ್ಥ. ಹಾಗೆ ಅಂತ ಹೇಳ್ತಾರೆ. ಈ ಕಾಯಿಯನ್ನು ಒಡಿಬೇಕಾದ್ರೆ ಹೇಗೆ ಒಡಿಬೇಕು ಅನ್ನೋದನ್ನು ತೋರಿಸ್ತಾನೆ ಪರಮಾತ್ಮ. ಆಗ ಭಗವಂತ ಹುಡುಕಿದ್ನಂತೆ, ಯಾವ್ದಾದ್ರೂ ಕೊಳತ ತೆಂಗಿನಕಾಯಿ ಇದೆಯಾ ಅಂತ ಹುಡುಕಬೇಕಾದ್ರೆ, ಯಾಕೆಂದ್ರೆ ಪ್ರಯಾಣ ದೊಡ್ಡದು ಕೃಷ್ಣನದ್ದು. ಇಲ್ಲಿಂದ ಎಲ್ಲಿ ತನಕ ಕಂಸನ ಸಂಹಾರವನ್ನ ಮಾಡಿ ರುಕ್ಮಿಣೀ ದೇವಿಯ ಕಲ್ಯಾಣವನ್ನ ಮಾಡಿಕೊಳ್ಬೇಕು, ಅಲ್ಲಿ ತನಕಲೂ ಕೂಡ ಹೋಗಬೇಕು. ದೊಡ್ಡ ಪ್ರಯಾಣ ಇದೆ ಭಗವಂತನದ್ದು. ಆದ್ರಿಂದಾಗಿ ಕೃಷ್ಣ ಪರಮಾತ್ಮ ಏನು ಮಾಡಿದ್ನಂತೆ, ಭಗವಂತ ಯಾವ್ದಾದ್ರೂ ಕೊಳತಕಾಯಿ ಸಿಗುತ್ತಾ ಅಂತ ನೋಡಬೇಕಾದ್ರೆ ಆಗ ಕಂಡದ್ದು ಯಾವುದು ಅಂತ ಹೇಳಿದ್ರೆ ಈ ಮುಷ್ಟಿಕಾಸುರ ಚಾಣೂರ ಅನ್ನುವಂತ ಇಬ್ರೇನಿದ್ದಾರಲ್ಲ, ಅವರಿಬ್ಬರದ್ದು ಕೂಡ ತಲೆಗಳು ಕಾಣಿಸ್ತಂತೆ. ಆ ತಲೆಗಳನ್ನ ಜುಟ್ಟು ಹಿಡಿದ ಭಗವಂತ, ಹಿಡಿದು ಎತ್ತಿ ನೆಲಕ್ಕೆ ಹೊಡೆದ್ನಂತೆ. ಬಲರಾಮ ಕೃಷ್ಣ ಇಬ್ಬರು ಕೂಡ ಅವರಿಬ್ಬರನ್ನು ಸಂಹಾರ ಮಾಡಿದ ಭಗವಂತ. ಆಮೇಲೆ ಒಳಗೆ ಇದ್ದಂತಹ ಕಂಸ ಬರ್ತಾನೆ. ಕಂಸ ಎರಗಿ ಬರ್ತಾ ಇರುವಂತಹ ಕಾಲದಲ್ಲಾಗಬೇಕಾದ್ರೆ ಪರಮಾತ್ಮ ಕಂಸ ಬಂದನಲ್ಲ, ಆ ಕಂಸನನ್ನ ನೋಡಿ ಅವನು ಬರ್ತಾ ಇದ್ದಂತೇನೆ ಎಳ್ಕೊಂಡು ಬಂದು ಕೃಷ್ಣ ಪರಮಾತ್ಮ ಎದೆಗೆ ಗುದ್ದಿದ್ನಂತೆ. ಗುದ್ದಿ ಸಂಹಾರ ಮಾಡಿದ್ನಂತೆ ಭಗವಂತ. ದದತ್ ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವಕೇಶ ಪಾತಾತಿ ಮೂಢ. ಹೇಗೆ ಹೊಡೆದಿದ್ದಾನೆ ಅನ್ನೋದನ್ನು ಕೂಡ ಅದನ್ನ ಗುದ್ದಿದ ಅನ್ನುವ ಶೈಲಿಯಲ್ಲಿ ಆ ಶ್ಲೋಕವನ್ನ ರಚನೆ ಮಾಡುತ್ತಾರೆ. ದದತ್ ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವಕೇಶ ಪಾತಾತಿ ಮೂಢ. ಅವನ ಸಂಹಾರವನ್ನ ಮಾಡಿದ್ನಂತೆ ಭಗವಂತ. ಆಗ ಮಥುರಾ ಪಟ್ಟಣದ ಜನರಿಗೆಲ್ಲರಿಗೂ ಕೂಡ ಎಷ್ಟು ಆನಂದ ಆಯಿತು ಅಂತ ಹೇಳಿದ್ರೆ ಆ ಆನಂದಕ್ಕೆ ಮಿತಿಯೇ ಇಲ್ಲ ಅಂತೆ. ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತ ಒಂದು ಆನಂದ ಆಯ್ತಂತವರಿಗೆಲ್ಲರಿಗೂ ಕೂಡ.
ಪರಮಾನಂದವನ್ನ ಪಟ್ರಂತೆ. ಆನಂದವನ್ನ ಪಟ್ಟಂತ ಎಲ್ಲರೂ ಕೂಡ ಆಗಬೇಕಾದ್ರೆ ಕಂಸನ ಸಂಹಾರ ಆಯಿತು ಅಂತ ಕೃಷ್ಣನಿಗೆ ಜೈಕಾರಗಳನ್ನು ಹಾಕಿದ್ರು, ನಮಸ್ಕಾರಗಳನ್ನು ಮಾಡಿದ್ರು, ಕೃಷ್ಣನನ್ನ ಕೊಂಡಾಡಿದ್ರಂತೆ ಮಥುರಾ ಪಟ್ಟಣದ ಜನರೆಲ್ಲರೂ ಕೂಡ. ಇಷ್ಟೆಲ್ಲ ಆದ ನಂತರ ಕೃಷ್ಣ ಪರಮಾತ್ಮನಾಗಬೇಕಾದ್ರೆ ಮೊದಲು ಮಾಡಿದ ಕೆಲಸ ಏನು? 2 ಕೆಲಸ ಮಾಡಿದ್ನಂತೆ ಭಗವಂತ. ಏನು ಅಂದ್ರೆ, ಒಂದು ತನ್ನ ತಂದೆ ತಾಯಿಯರನ್ನ ಸೆರೆಮನೆಯಿಂದ ಬಿಡಿಸಿದ. ಅಷ್ಟೇ ಅಲ್ಲ, ಅದರ ಜೊತೆಗೆ ಆಗೊಂದು ಘೋಷಣೆ ಮಾಡಿದ್ನಂತೆ. ಆಗ ಮೊದಲಿಗೆ ಈ ಕಂಸ ತನ್ನ ಊರಲ್ಲಿ ಯಾರಾದರೂ ಯಾದವರಿದ್ರೆ ಅವರ ಸಂಹಾರ ಮಾಡುತ್ತೇನೆ ಅಂತ ಘೋಷಣೆ ಮಾಡಿದ್ದ. ಅದಕ್ಕೆ ಯಾದವರೆಲ್ಲರೂ ಕೂಡ ಹೆದರಿಕೊಂಡು ಎಲ್ಲಿ ಕಾಡಿಗೆ ಹೋಗಿ ಕೂತಿದ್ರಂತೆ, ಗುಹೆಗಳಲ್ಲಿ ಅಡಗಿಕೊಂಡು ಕೂತಿದ್ರಂತೆ. ಅದಕ್ಕೆ ಕೃಷ್ಣ ಮೊದಲು ಮಾಡಿದ್ದೇನು ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನು ಬಿಡುಗಡೆ ಮಾಡಿದರೆ ಇನ್ನೊಂದು ಘೋಷಣೆ ಮಾಡಿಸಿದ್ನಂತೆ. ಯಾವ ಯಾವ ಯಾದವರೆಲ್ಲರೂ ಕೂಡ ಅಡವಿಯಲ್ಲಿದ್ದೀರಿ ಅವರೆಲ್ಲ ಊರಿಗೆ ಬನ್ನಿ, ನಿಮ್ಮೆಲ್ಲರನ್ನೂ ಕೂಡ ನೋಡಿಕೊಳ್ಳುವಂತಹದ್ದು ಅರಸೊತ್ತಿಗೆಯ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಾವು ನೋಡಿಕೊಳ್ಳುತ್ತೇವೆ ನಿಮ್ಮ ಯೋಗಕ್ಷೇಮವನ್ನ, ನಿಮಗೇನು ತೊಂದರೆ ಆಗೋದಿಲ್ಲ, ನೀವೆಲ್ಲ ಬರಬೇಕು ಅಂತ ಎಲ್ಲರನ್ನೂ ಕೂಡ ಕರೆಸಿದ್ನಂತೆ ಭಗವಂತ. ಹಾಗೆ ಯಾದವರ ಸೈನ್ಯವನ್ನ ಕಟ್ಟಿದಂಥವನು ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಯಾದವರನ್ನ ಸೇರಿಸಿದ, ಎಲ್ಲರೂ ಸುಖವಾಗಿ ಬದುಕುವಂತೆ ವ್ಯವಸ್ಥೆಯನ್ನು ಮಾಡಿದ್ನಂತೆ ಪರಮಾತ್ಮ. ಇಷ್ಟೆಲ್ಲ ಆದ ನಂತರ ಭಗವಂತ ಏನು ಮಾಡಿದ್ನಂತೆ, ತಾನು ಪರಮಾತ್ಮ ಸಂತೋಷವಾಗಿ ಮುಂದೆ ತಾನೇ ಏನು ಮಾಡಿದ ಭಗವಂತ ಅಂತಂದ್ರೆ, ಹೋದ ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೋಗ್ತಾನೆ ಪರಮಾತ್ಮ. ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ 64 ದಿನಗಳ ಕಾಲ ಅಧ್ಯಯನವನ್ನ ಮಾಡಿದ್ನಂತೆ. 64 ದಿನಗಳ ಕಾಲದಲ್ಲೂ ಕೂಡ ಎಲ್ಲಾ ಅಧ್ಯಯನವನ್ನು ಮುಗಿಸಿದ. ಎಲ್ಲ ಅಧ್ಯಯನ ಮುಗಿಸಿದ ನಂತರ ಆಮೇಲೆ ಸಾಂದೀಪಿನಿ ಆಚಾರ್ಯರಿಗೆ ಗುರುದಕ್ಷಿಣೆ ಏನಾದರೂ ಕೊಡಬೇಕಾ ಅಂತ ಕೇಳಿದನಂತೆ. ಕೇಳುವಾಗ ಆಗ ಸಾಂದೀಪಿನಿ ಆಚಾರ್ಯ ಹೆಂಡತಿ ಬಂದು ಹೇಳುತ್ತಾಳೆ, ನಮಗೆ ಗುರುದಕ್ಷಿಣೆಯನ್ನ ಕೊಡ್ತಾ ಇದೆಯಲ್ಲ ಕೃಷ್ಣ, ಆ ಗುರುದಕ್ಷಿಣೆ ಅಂತ ಹೇಳಿದ್ರೆ ಏನೇನೋ ಅಲ್ಲ, ಅವರ ಮಗ ಸಮುದ್ರದ ತೀರದಲ್ಲಿ ಅವನು ಸತ್ತು ಹೋಗಿದ್ದಂತೆ, ಅದಕ್ಕೆ ನಮ್ಮ ಮಗ ನಮಗೆ ಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಕೃಷ್ಣ ಪರಮಾತ್ಮ ಸಾಂದೀಪಿನಿ ಆಚಾರ್ಯ ಮಗ ಸತ್ತ ಮಗನನ್ನ ಬದುಕಿಸಿ ಕರೆದುಕೊಂಡು ಬಂದಂತೆ ಪರಮಾತ್ಮ. ಇಂತಹದ್ದನ್ನು ಅನೇಕ ಸರ್ತಿ ತೋರಿಸಿದ್ದಾನೆ ಪರಮಾತ್ಮ. ಪರೀಕ್ಷಿತನೂ ಕೂಡ ಸತ್ತಾಗ ಸತ್ತಂತ ಮಗುವನ್ನು ಬದುಕಿಸಿದಂತೆ ಭಗವಂತ. ಈ ರೀತಿಯಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ ಪರಮಾತ್ಮ. ಆ ತೋರಿಸಿದ್ರಿಂದಾಗಿ ಭಗವಂತ ಅವನನ್ನು ಕೂಡ ಸಾಂದೀಪಿನಿ ಆಚಾರ್ಯರನ್ನು ಕೂಡ ಬದುಕಿಸಿದ. ಆ ಸಾಂದೀಪಿನಿ ಆಚಾರ್ಯರು ಕೂಡ ಬಂದ್ರಂತೆ, ಅವರು ಸಂತೋಷವನ್ನ ಪಟ್ಟರು, ನಮಗೆ ಒಳ್ಳೆ ಅದ್ಭುತವಾದಂಥ ಗುರುದಕ್ಷಿಣೆಯನ್ನು ಕೊಟ್ಟಿದ್ದಿ ಅಂತ ಸಂತೋಷವನ್ನ ಪಟ್ಟರಂತೆ. ನಂತರದಲ್ಲಿ ಆಗಬೇಕಾದ್ರೆ ಭಗವಂತ ಎಲ್ಲ ಗೋಪಾಲಕರ ಜೊತೆಗೆ ವಾಸ ಮಾಡಿದ. ಅನೇಕ ದಿನಗಳ ಕಾಲ ವಾಸ ಮಾಡಿದಂತೆ. ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ ಇದ್ದ ಪರಮಾತ್ಮ. ಗೋಪಾಲಕರು, ಗೋಪಿಯರು ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿದಂಥವನು ಪರಮಾತ್ಮ. ಆಮೇಲೆ ಪರಮಾತ್ಮ ಅನೇಕರಿಗೆ ಅನುಗ್ರಹಗಳನ್ನ ಮಾಡ್ತಾ ಮುಂದೆ ಕೃಷ್ಣ ತನ್ನ ವಿವಾಹವನ್ನು ಕೂಡ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ತಾನೆ. ಆಗ ಅವನಿಗೆ ಒಂದು ದೊಡ್ಡದಾಗಿರುವಂಥ ಪತ್ರವೂ ಕೂಡ ಬರುತ್ತೆ. ಆ ಪತ್ರ ಬಂದಂಥ ಪ್ರಸಂಗ ಮತ್ತೆ ಆ ಕೃಷ್ಣನ ವಿವಾಹದ ಪ್ರಸಂಗ ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ.